ಯಾವ ಪ್ರೊಡಕ್ಷನ್ ಹೌಸ್ ಅಂತ ಒಂದು ಟಾಕ್ ಆಗುತ್ತೆ, ಅಥವಾ ಯಾವ ಹೀರೋ ಯಾವ ಹೀರೋಯಿನ್ ಜೊತೆ ಕಾಂಬಿನೇಷನ್ ಇದೆ. ಸೊ ಸ್ಟಾರ್ ಕಾಸ್ಟು ಅದ್ರ ಮೇಲೆ ಟಾಕ್ ಬರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಕಂಟೆಂಟ್ ಎಲ್ಲ ಪಕ್ಕಕ್ಕೆ ಇಡೋಣ. ನನಗೆ ಭಾಳ ಮುಖ್ಯ ಆಗೋದು ಪ್ರೊಡಕ್ಷನ್. ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಮುಖ್ಯ ಆಗೋದು ಪ್ರೊಡಕ್ಷನ್ ಹೌಸು, ಬಟ್ ಆ್ಯಸ್ ಅನ್ ಆಡಿಯನ್ಸ್ ಮುಖ್ಯ ಆಗೋದು ಮೋಸ್ಟ್ಲಿ ಸ್ಟಾರ್ ಕಾಸ್ಟ್. ಅವಾಗ ಹೇಗಿತ್ತು ನನ್ನ ಲೈಫ್ ಸ್ಟೈಲ್ ಅಂದರೆ, ನಾನು ಊಟ ತಿಂಡಿ ಬಿಟ್ಟು ಕೆಲಸ ಮಾಡ್ತಾಯಿದ್ದೆ, ಅಷ್ಟು ಆಸೆ ನನಗೆ. ಒಂಥರ ಇಮ್ಮೆಚ್ಯೂರ್ ಮೈಂಡಲ್ಲಿ ಅದು ಉಪಾಧ್ಯಕ್ಷ ಮಾಡಿದ್ದು ಒಂಥರ ನನಗೆ. ಸರ್ ಅದೊಂದು ಕ್ವಾಲಿಟಿ ನಾನು ಹೊರಗಡೆ ಇತ್ತು ಅಂತಲೇ ಹೇಳಿ ಇದನ್ನು ನಾನು ಪೋಟ್ರೆ ಮಾಡ್ಕೊಳ್ಬೇಕು, ಇದನ್ನು ನಾನು ಅಡ್ವಾಂಟೇಜಾಗಿ ತೊಗೊಳ್ಬೇಕು ಅಂತ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಅದು ನನ್ನ ಕನಸನ್ನ ನಾನು ಏನು ನೋಡ್ತಿದ್ದೆ ಚಿಕ್ಕ ವಯಸ್ಸಿಂದನೋ, ಇದನ್ನು ನಾನು ಸಂಪಾದಿಸ್ಬೇಕು, ಜನರನ್ನು ಇಷ್ಟಪಡಬೇಕು, ಪ್ರೀತಿ ಮಾಡಬೇಕು, ಮುಟ್ಟಬೇಕು, ಅಂದರೆ ಏನೊಂದು ಸ್ಟಾರ್ಡಮ್ಮಲ್ಲಿ ಏನೇನೆಲ್ಲ ಇರುತ್ತಲ್ಲ ಸರ್, ಅದೆಲ್ಲ ಬೇಕು ಅಂತ ಆಸೆ ಪಟ್ಟವನು ಹುಡುಗ. ಯೂಶಲಿ ಒಂದು ಸಿನಿಮಾ ಟಾಕ್ ಆಗಬೇಕು ಅಂತಂದರೆ ಒಂದಷ್ಟು ಜನ ಮಾತಾಡ್ತಾರೆ, ಅದು ಕಾಂಟೆಂಟ್ ಗಟ್ಟಿಯಾಗಿರ್ಬೇಕು ಗುರು, ಸಿನಿಮಾದ ಡೈರೆಕ್ಟರ್ ಸಖತ್ತಾಗಿರ್ಬೇಕು ಗುರು, ಪ್ರೊಡಕ್ಷನ್ ಸಖತ್ ಸ್ಟ್ರಾಂಗ್ ಇರಬೇಕು, ಈ ಥರದ್ದೆಲ್ಲ ಮಾತಾಡ್ತಾ ಹೋಗ್ತೀವಿ ನಾವು. ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ಏನು ಅಂತ, ಕಾಂಟೆಂಟಾ, ಡೈರೆಕ್ಟ್ರಾ, ಪ್ರೊಡ್ಯೂಸರಾ? ಐ ಥಿಂಕ್ ಹೆಸರುಗಳು ಅಂದರೆ ಪ್ರೊಡಕ್ಷನಲ್ಲಿ ಬ್ರ್ಯಾಂಡ್ ಯಾವ ಪ್ರೊಡಕ್ಷನ್ ಹೌಸ್ ಅಂತ ಒಂದು ಟಾಕ್ ಆಗುತ್ತೆ, ಅಥವಾ ಯಾವ ಹೀರೋ ಯಾವ ಹೀರೋಯಿನ್ ಜೊತೆ ಕಾಂಬಿನೇಷನ್ ಇದೆ. ಸೊ ಸ್ಟಾರ್ ಕಾಸ್ಟು ಅದ್ರ ಮೇಲೆ ಟಾಕ್ ಬರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಕಂಟೆಂಟ್ ಎಲ್ಲ ಪಕ್ಕಕ್ಕೆ ಇಡೋಣ. ಕಂಟೆಂಟ್ ಆಗಬಹುದು ಪ್ರತಿಯೊಂದು ಮತ್ತೊಂದು ಎಲ್ಲ ಸಿನಿಮಾ ರಿಲೀಸ್ ಆದಮೇಲೆ ಅದು ಕಂಟೆಂಟ್ ಬಗ್ಗೆ ಇಲ್ಲ ಪರ್ಫಾರ್ಮೆನ್ಸ್ ಬಗ್ಗೆ ಟಾಕ್ ಆಗುತ್ತೆ. ನನಗನ್ಸೆ ಫಸ್ಟ್ ಇವಾಗ ನಾವು ಯಾವ ಸಿನಿಮಾ ಬಗ್ಗೆ ಮಾತ್ರ ಯಾರಿದ್ದಾರೆ, ಯಾರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಫಸ್ಟ್ ಪ್ರಶ್ನೆ ಬರೋದೇ ಅದು. ಸೊ ಕಾಸ್ಟಿಂಗ್ ನನಗೆ ಭಾಳ ಮುಖ್ಯ ಆಗೋದು ಪ್ರೊಡಕ್ಷನ್. ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಮುಖ್ಯ ಆಗೋದು ಪ್ರೊಡಕ್ಷನ್ ಹೌಸು, ಬಟ್ ಆ್ಯಸ್ ಅನ್ ಆಡಿಯನ್ಸ್ ಮುಖ್ಯ ಆಗೋದು ಮೋಸ್ಟ್ಲಿ ಸ್ಟಾರ್ ಕಾಸ್ಟ್. ಸೊ ನೈಸ್, ಥ್ಯಾಂಕ್ ಯು ಸೋ ಮಚ್. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ಅಂದರೆ ಸಿನಿಮಾದ ಇಂಟ್ರೊಡಕ್ಷನ್ ನಾವು ಜೆನ್ಯೂನ್ ಆಗಿ ಫೀಲ್ ಮಾಡ್ತೀವಿ, ಅಂದರೆ ಅದರ ಕೋರ್ ಪಾಯಿಂಟ್ ಏನಾಗಿರುತ್ತೆ ಅಂತ. ಇಬ್ಬರು ಅಂದರೆ ನಿಮ್ಮ ಪರ್ಸ್ಪೆಕ್ಟಿವ್ ಹೇಳಿದ್ರಿ. ಕೆಲವೊಂದು ಸಿನಿಮಾಗಳಿಗೆ ಕಲಾವಿದರು ಎಷ್ಟು ದೊಡ್ಡ ಮಟ್ಟದ ರೋಲ್ ಪ್ಲೇ ಮಾಡ್ತಾರೋ, ಕೆಲವೊಂದು ಸಿನಿಮಾಗಳಿಗೆ ಪ್ರೊಡಕ್ಷನ್ ಹೌಸ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ನಾನು ಅದೇ ಅಂದ್ಕೊಂಡೆ. ಅಂದರೆ ಇಂಟರ್ವ್ಯೂ ಮಾಡೋಕ್ಕಿಂತ ಮುಂಚೆ ಮಾಯಾಗಂಗೆ ಅಂದ್ಕೊಂಡು ಇಡೀ ಬನಾರಸನ ಸುದ್ದಂತ ಹುಡುಗ, ನನಗೆ ನೀನು ನಿನಗೆ ನಾನು ಅಂತ. ಅಂದರೆ ಒಂದು ಹಾಡು ತುಂಬ ವರ್ಷಗಳ ಕಾಲ ಜನರ ಮನಸ್ಸಲ್ಲಿ, ಜನರ ತಲೆಯಲ್ಲಿ, ಅಂದರೆ ಎಲ್ಲೇ ಹೋದ್ರೂ ಅದನ್ನು ಗುನುಗ್ತಾರೆ. ಆ ಥರದ ಟ್ರಿಮೆಂಡಸ್ ಆದಂತಹ ಮಾಸ್ಟರ್ ಪೀಸ್ ಸಾಂಗ್ಗಳಲ್ಲಿ ನೀವಿಬ್ಬರು ಭಾಗಿಯಾಗಿದ್ದೀರಿ. ಸಿನಿಮಾ ಬೇರೆ ಬೇರೆ ಆಗಿರ್ಬೋದು, ಆ್ಯಸ್ ಅ ಕಲಾವಿದರಾಗಿ. ಮಾಯಾಗಂಗೆ ಎಷ್ಟು ಕಾಡ್ತಾಳೆ ಜೈದ್ಗೆ? ನಂದು ಸಿನಿಮಾದ ಹಾಡಲ್ವಾ ಸರ್, ಸೊ ಆವಾಗ ಕೇಳ್ತಾ ಇರ್ತೀನಿ. ನನಗೂ ಅದು ತುಂಬ ಇಷ್ಟವಾದಂಥ ಹಾಡು. ಸೊ ಆಗ ಕೇಳ್ತಾ ಇರ್ತೀನಿ, ಖುಷಿ ಆಗುತ್ತೆ. ಯಾಕಂದರೆ ಸಿನಿಮಾ ಬಂದು 3 ವರ್ಷ ಆದರೂ ಕೂಡ ಜನ ಆ ಹಾಡುಗಳಿಂದ ಇನ್ನೂ ಹೊರಗಡೆ ಬರಲಿಲ್ಲ ಅಂಥೇಳಿ. ಸೊ ಕೊನೆಗೆ ನಾವು ಪಟ್ಟಿದ್ದ ಶ್ರಮ ಎಲ್ಲ, ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಎಲ್ಲನೂ ಸಾರ್ಥಕ ಅಂತ ಅನಿಸುತ್ತೆ. ನಿಜ. ಮೇಲಾಗಿ ಈ ತುಂಬ ಸ್ಪೆಷಲಿ ವಿಂಟರ್ ಸೀಸನಲ್ಲಿ ತುಂಬ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಒಂದಷ್ಟು ಹಾಡುಗಳು ತುಂಬ ಕಾಡ್ತವೆ. ಗಣೇಶ್ ಅವ್ರದ್ದು ಮಿಂಚಾಗಿ ನೀನು ಬರಲು ಆಗಿರ್ಬೋದು, ಅಪ್ಪು ಅಣ್ಣಂದು ಗುರುವಾರ ಸಂಜೆನ, ಅದು ಮಾಯಾಗಂಗೆ ಆಗಿರ್ಬೋದು, ನಿನಗಿನ. ಅಂದರೆ ನಾನು ಯಾಕೆ ಇದನ್ನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬ ಕಲಾವಿದನಾಗಿ ಜಯದ್ ಆಗಿರ್ಬೋದು ಅಥವಾ ಕಲಾವಿದೆಯಾಗಿ ಮಲೈಕ್ ಆಗಿರ್ಬೋದು, ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಸಿನಿಮಾಗಳನ್ನು ನೀವು ಮಾಡಬಹುದು. ಆದರೆ ಕೆಲವು ಸಿನಿಮಾಗಳು ನಿಮ್ಮ ವೃತ್ತಿಗೆ ಮಾಸ್ಟರ್ ಪೀಸ್ ಸಿನಿಮಾಗಳಾಗಿ ನಿಂತ್ಕೋತವೆ. ನೀವಂದ್ರೆ ಆಗಲೇ ಅಂದರೆ ತುಂಬ ಅದ್ಭುತವಾದಂಥ ಸಿನಿಮಾ ಬನಾರಸ್, ದೆರ್ ಇಸ್ ನೋ ಡೌಟ್. ಆ ಮೇಕಿಂಗ್ಸು, ಆ ಶಾರ್ಟ್ಸು, ಆ ಕಂಟೆಂಪ್ರರಿ ಲುಕ್ಸು, ಆ ಕ್ಲೋಸಪ್ಸು, ಆ ಕಾಂಪ್ಯಾಕ್ಟ್ ಶಾರ್ಟ್ಸು, ಯಾವ ಬೇರೆ ಭಾಷೆ ನಟನಿಗೂ ಮೀರಿದಂತಹ ಕಲಾವಿದ ಅನ್ನುವಂಥ ಫೀಲ್ನ ತೋರಿಸಿದ್ರು. ಇವನ್ ಮಲೈಕಾ ಕೂಡ ಉಪಾಧ್ಯಕ್ಷದಲ್ಲಿ ಆಕ್ಟಿಂಗಿಗೆ ಒಂದು ಸಣ್ಣ ಲೇಯರ್ ಇರುತ್ತೆ, ಆ ಲೇಯರ್ನ ಕ್ರಾಸ್ ಮಾಡಿ ಆ ಟೆಲಿವಿಷನ್ ಎಕ್ಸ್ಪೀರಿಯನ್ಸ್ ಎಲ್ಲ ಫಿಲಪ್ ಮಾಡಿದ್ರಿ. ಅಂದರೆ ನಿಮ್ಮ ಬನಾರಸ್, ನಿಮ್ಮ ಇದು ಎಷ್ಟು ಎನರ್ಜಿ ಕೊಡುತ್ತೆ ಆಸ್ ಅ ಪರ್ಸ್ಪೆಕ್ಟಿವ್, ನಿಮ್ಮ ಪಾಯಿಂಟ್ ಆಫ್ ವ್ಯೂ ನೆಕ್ಸ್ಟ್ ಸಿನಿಮಾಗಳನ್ನ ಮಾಡಕೊಟ್ಟಾಗ ಜೈದಾಗಲಿ ತುಂಬ ಎನರ್ಜಿ ಕೊಡುತ್ತಲ್ಲ ಸರ್. ಆಮೇಲೆ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಡೇ, ಪ್ರತಿದಿನ ನಾವು ಕಲಿತಾನೆ ಇರ್ತೀವಿ. ಸೊ ತುಂಬ ಎನರ್ಜಿ ಕೊಡುತ್ತೆ. ಏನಂದರೆ ಮೊದಲನೇ ಸಿನಿಮಾ ಎಕ್ಸ್ಪೀರಿಯನ್ಸ್ ಎಲ್ಲ ತಲೆಯಲ್ಲಿ ಇಟ್ಕೊಂಡು ಈಗ ನಾನು ನೆಕ್ಸ್ಟ್ ಮಾಡಿದಾಗೆಲ್ಲ ಅಲ್ಲಿ ಒಂದಷ್ಟು ಲೂಪ್ ಹೋಲ್ಸ್ ಇರುತ್ತೆ, ನಿಮ್ಗಳಿಗೆ ಗೊತ್ತಾಗಲ್ಲ. ಏನಂದರೆ ನೀವು ನೋಡೋದು ಫೈನಲ್ ಔಟ್ಪುಟ್ಟು. ನಾವು ಅದಕ್ಕಿಂತ ಮುಂಚೆ ಒಂದಷ್ಟು ಹಲವಾರು ಸತಿ ನಾವು ನೋಡಿರ್ತೀವಿ ಎಲ್ಲೆಲ್ಲಿ ನಾವು ಮೈನಸ್ ಇದೆ, ಎಲ್ಲೆಲ್ಲಿ ಪ್ಲಸ್ ಇದೆ ಅಂತ ಹೇಳಿ. ಸೊ ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಅಲ್ಲೆಲ್ಲ ಕಲ್ತಿದ್ದ ಪಾಠಗಳೆಲ್ಲ ಇದರಲ್ಲಿ ನಾವು ಅಲ್ಲಿ ಮೋಸ ಆಗಬಾರ್ದು, ಇಲ್ಲೆಲ್ಲ ನಾವು ಫಿಲಪ್ ಮಾಡ್ಕೊಬೇಕು ನಮ್ಮ ಲೂಪ್ಸ್ನ ಅಂಥೇಳಿ ಹಂಗೆ ಫಿಲಪ್ ಮಾಡಿಕೊಂಡು ನಾವು ನಮ್ಮ ಪಾತ್ರಗಳನ್ನು ನಿಭಾಯಿಸ್ತೀವಿ. ನನಗನ್ಸುತ್ತೆ, ನಾನು ಸ್ಟಾರ್ಟಿಂಗ್ ಆಫ್ ದ ಕರಿಯರ್ ಮಾಡಿದಾಗ ತುಂಬ ಇಮ್ಮೆಚ್ಯೂರ್ ಆಗಿ, ನಾನು ಅಂದರೆ ಅವಾಗ ಹೇಗಿತ್ತು ನನ್ನ ಲೈಫ್ ಸ್ಟೈಲ್ ಅಂದರೆ, ನಾನು ಊಟ ತಿಂಡಿ ಬಿಟ್ಟು ಕೆಲಸ ಮಾಡ್ತಾಯಿದ್ದೆ, ಅಷ್ಟು ಆಸೆ ನನಗೆ. ಒಂಥರ ಇಮ್ಮೆಚ್ಯೂರ್ ಮೈಂಡಲ್ಲಿ ಅದು ಉಪಾಧ್ಯಕ್ಷ ಮಾಡಿದ್ದು ಒಂಥರ ನನಗೆ
ನಾನು ಆ್ಯಕ್ಟಿಂಗ್ ಮಾಡ್ತೀನಿ, ಒಂದು ಸಿನಿಮಾ ಮಾಡ್ತೀನಿ ಅನ್ನೋ ನನಗೆ ಯಾವ ಫೀಲ್ ಇರಲಿಲ್ಲ. ಏನೋ ಹೊಸದಿದು, ಹೊಸದು ಚೆನ್ನಾಗಿ ಮಾಡಬೇಕು. ಬಟ್ ಇವಾಗ ಸಿನಿಮಾಗಳು ಮೀರ್ತಾ ಇವಾಗ ತುಂಬ ಮೆಚ್ಯೂರ್ಡಾಗಿ ಆ್ಯಕ್ಟಿಂಗ್ ಮಾಡಬೇಕು, ಅಂದರೆ ಆ ಥರ ರೋಲ್ಸು ಚೂಸ್ ಮಾಡಬೇಕು. ತುಂಬ ಜನ ಬಬ್ಲಿಯಾಗಿ, ಕ್ಯೂಟಾಗಿ, ಇನ್ನೋಸೆಂಟಾಗಿ ನೋಡಿರೋದ್ರಿಂದ ಈಗ ಡಿಫ್ರೆಂಟ್ ಆಗಿರೋ ಪಾತ್ರಗಳನ್ನ ಸ್ವೀಕರಿಸಬೇಕು, ತುಂಬ ಚೆನ್ನಾಗಿರೋ ಪಾತ್ರಗಳನ್ನ ಮಾಡಬೇಕು. ಅದು ತುಂಬ ಒಳ್ಳೆಯ ಪಾತ್ರ. ಬಟ್ ಅದನ್ನು ನಾನು ಮಾಡಿದ್ದು ವಿತೌಟ್ ಎನಿ ಬೌಂಡ್ರೀಸ್. ನೀವು ಹೇಳ್ದಾಗೆ ಆ್ಯಕ್ಟಿಂಗ್ನ ಒಂದು ಮೀರಿ ನಾನು ತುಂಬ ಡಿಫ್ರೆಂಟಾಗಿ ಮಾಡಿದ್ದು. 18 ಇಯರ್ಸ್ ಅಲ್ಲದೆ ಇದ್ದರೂ ಕೂಡ ನಾನು 18 ಇಯರ್ಸ್ ಅಂತ ಪ್ರೂವ್ ಮಾಡಿ ಸ್ಕ್ರೀನ್ ಮೇಲೆ ಅದನ್ನು ಜಸ್ಟಿಸ್ ಕೊಟ್ಟು ಮಾಡಬೇಕಿತ್ತು. ಸೊ ನನಗೆ ಒಂಥರ ಖುಷಿ ಕೊಡುತ್ತೆ. ಮೇಲಾಗಿ ಫಸ್ಟ್ ಸಿನಿಮಾದಲ್ಲೇ ಜೈಲ್ ಬಗ್ಗೆ ಮಾತಾಡಿದ್ದು ಮಾತು ನಾನು ಕೇಳಿಸ್ಕೊಂಡೆ. ಅಂದರೆ ಇದನ್ನ ಹೊಗಳಿಕೆ ಅಂತಲ್ಲ, ತುಂಬ ಇಂಟೆನ್ಸ್ ಆದಂತಹ ರಿಯಾಕ್ಷನ್ಸು, ಇಂಟೆನ್ಸ್ ಆದಂತಹ ಆ ಆ್ಯಕ್ಟಿಂಗ್ ಸ್ಕಿಲ್ಲು ಹುಡುಗನಲ್ಲಿದೆ. ಆ ಹುಡುಗನಿಗೆ ಒಳ್ಳೇದಾಗಬೇಕು. ನಾನು ನಿಮ್ಮ ತಂದೆಯವ್ರ ಬಗ್ಗೆ ಆಗಲಿ ಅಥವಾ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಆಗಲಿ, ನಿಮ್ಮ ಹತ್ರ ಇರುವಂಥ ಹಣದ ಬಗ್ಗೆ ಆಗಲಿ ಮಾತಾಡ್ತಾ ಇಲ್ಲ. ಇಂಟೆನ್ಸ್ ಅನ್ನೋಂಥ ಪದಾನ ಬಳಸ್ತಾರೆ. ಇದು ಹೇಗೆ ಬಳಸೋಕ್ಕೆ ಸಾಧ್ಯ ನಿಮ್ಮ ಪಾಯಿಂಟ್ ಆಫ್ ವ್ಯೂ? ಅಂದರೆ ನೀವು ಸುಮಾರು ಸೂಪರ್ ಸ್ಟಾರ್ಗಳ ಸಿನಿಮಾಗಳು ನೋಡಿರ್ತೀರಿ, ಇಂಟೆನ್ಸ್ ಆಗಿ ಕಾಣಿಸ್ತಾನೆ ಗುರು ಹುಡುಗ ಅಂತಂತಾರೆ. ಸರ್ ಅದೊಂದು ಕ್ವಾಲಿಟಿ ನಾನು ಹೊರಗಡೆ ಇತ್ತು ಅಂತಲೇ ಹೇಳಿ ಇದನ್ನು ನಾನು ಪೋಟ್ರೆ ಮಾಡ್ಕೊಳ್ಬೇಕು, ಇದನ್ನು ನಾನು ಅಡ್ವಾಂಟೇಜಾಗಿ ತೊಗೊಳ್ಬೇಕು ಅಂತ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಆದರೆ ನನ್ನ ಮೇಲೆ ಯಾರೂ ನಂಬಿಕೆ ಇರಲಿಲ್ಲ. ನನ್ನ ಹೆತ್ತ ತಂದೆ ತಾಯಿ ಆಗ್ಬೋದು, ನನ್ನ ಕುಟುಂಬ ಆಗ್ಬೋದು, ಜನ ಆಗ್ಬೋದು, ನೋಡೋಕ್ಕೆ ಚೆನ್ನಾಗಿದ್ದೀನಿ, ಮಾಡು ಅಂತ ಹೇಳ್ತಿದ್ರು. ಬಟ್ ನನಗೆ ನನ್ನ ಅಡ್ವಾಂಟೇಜ್ ನನಗೆ ಗೊತ್ತಿತ್ತು, ನಾನು ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳಿ. ಸೊ ಹಂಗಾಗಿ ನಾನು ಈ ಫೀಲ್ಡ್ನ ಆಯ್ಕೆ ಮಾಡಿಕೊಂಡೆ ಸರ್. ಸೊ ಖುಷಿ ಆಗುತ್ತೆ, ಜನ ಬನಾರಸ್ ಸಿನಿಮಾ ನೋಡಿದ್ಮೇಲೆ ಪ್ರಾಮಿಸಿಂಗ್ ಆ್ಯಕ್ಟರ್ ಆಗಿದ್ದಾನೆ, ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾನೆ. ಆಮೇಲೆ ನನಗೆ ತುಂಬ ಸಟಲಾಗಿ ಆ್ಯಕ್ಟಿಂಗ್ ಮಾಡೋಕ್ಕೆ ತುಂಬ ಇಷ್ಟ. ಓವರ್ ಆ್ಯಕ್ಟಿಂಗು, ಆಮೇಲೆ ಓವರ್ ಎಕ್ಸಾಜರೇಟ್ ಆಗಿ ರಿಯಾಕ್ಷನ್ಸ್ ಕೊಡೋದು ನಂಗೆ ಅದು ಇಷ್ಟ ಇಲ್ಲ. ಎಷ್ಟು ಸಟಲ್ ಇರ್ತೀವೋ ಅಷ್ಟು ಎದುರುಗಡೆ ವ್ಯಕ್ತಿಗೆ ನೋಡೋಕ್ಕೆ ಚಂದ ಅಂತ ಅನಿಸುತ್ತೆ. ಪ್ಲಸ್ ಲಾಂಗ್ ಟರ್ಮಾಗಿ ನೋಡ್ಬೋದು. ಈಗ ಅದನ್ನು ನಾವು ಪ್ರೇಕ್ಷಕರಿಗೆ ಹೆಚ್ಚು ಕಡಿಮೆ 2.5 ಇಂದ 3 ಗಂಟೆವರೆಗೂ ಕೂರಿಸ್ಬೇಕು ಥಿಯೇಟ್ರಲ್ಲಿ. ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದೆ ಒಂದು 10-15 ನಿಮಿಷ ಕಾಮಿಡಿ ಥರ ಓಕೆ, ಅದಾದಮೇಲೆ ಹಂಗೆ ಕಂಟಿನ್ಯೂ ಮಾಡ್ತಿದ್ದೆ, ಜನ ನೋಡಲ್ಲ. ಈ ಜನ ಸಟಲ್ನ ತುಂಬ ಇಷ್ಟಪಡ್ತಾರೆ. ಸೊ ಅದೊಂದು ಪ್ಲಸ್ ಅಂತ ಹೇಳ್ತೀನಿ ನಾನು. ನೋಡಿ, ನಿಮ್ಮ ಮಾತಿಗೆ ಮಲೈಕ ಅಂದರೆ ಇಟ್ಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಬಾಂಡಿಂಗ್ ಬಿಟ್ವೀನ್ ದ ಆ್ಯಕ್ಟಿಂಗ್ ಸ್ಕಿಲ್ಸ್ ಅಂತಾರೆ. ತುಂಬ ವರ್ಷಗಳ ಕಾಲ ನಾವು ಈಗ ಫಾರ್ ಎಕ್ಸಾಂಪಲ್ ಅನಂತ್ನಾಗ್ ಸರ್ನ ನೀವು ಆ ಕಣ್ಣುಗಳು ನೋಡೋಕ್ಕೆ ನಮ್ಗೆ ಚಂದ, ಆ ಅಣ್ಣ ಅವ್ರದ್ದು ಆ ಡೈಲಾಗ್ಸ್ ಕೇಳೋಕ್ಕೆ ಚಂದ, ವಿಷ್ಣು ಸರ್ ಆ ಮೆನರಿಸಮೇ ಚಂದ, ಅಂಬರೀಷ್ ಅಣ್ಣಂದ ಆ ವಾಕಿಂಗ್ ಸ್ಟೈಲೇ ಚಂದ. ಅಂದರೆ ಇದು ಪ್ರತಿಯೊಬ್ಬ ಕಲಾವಿದರಿಗೂ ಆದಾಗಲೇ ನಿಮಗೊಂದು ಎನರ್ಜಿ ಬರುತ್ತೆ. ಉಪಾಧ್ಯಕ್ಷದ ನಂತರ ಈ ಒಂದು ಜರ್ನಿಲಿ ಮಲೈಕಾ ಕಂಡಂತಹ ಆ ಪರ್ಸ್ಪೆಕ್ಟಿವ್ ಏನು, ಎಸ್ ಆಸ್ ಆಕ್ಟ್ರೆಸ್ ಆಗಿ ಐ ನೀಡ್ ಟು ಇಂಪ್ರೂವ್ ಮೈ ಸೆಲ್ಫ್ ಇನ್ ಆಸ್ ಆಕ್ಟಿಂಗ್ ಅಂತ? ನಾನು ಸ್ಟಾರ್ಟಿಂಗ್ ಆಫ್ ದ ಕರಿಯರ್ ನಾನು ತುಂಬ ಫಾಸ್ಟಾಗಿ ಮಾತಾಡ್ತಾ ಇದ್ದೆ. ಡೈಲಾಗ್ ಅಂದರೆ ನನಗೆ ನಾನು ಯಾವ ಕ್ಲಾಸಸ್ಗೂ ಹೋಗಲಿಲ್ಲ. ನಾನು ಇಂಜಿನಿಯರಿಂಗ್ ಮುಗಿದ ತಕ್ಷಣ ನಾನು ಸ್ಟ್ರೇಟ್ ಬಂದಿದ್ದೆ ನನ್ನ ಸೆಟ್ಗೆ. ನಾನು ಯಾವ ಆಫೀಸ್ಗೂ ಹೋಗಿಲ್ಲ, ಎಲ್ಲೂ ಕೆಲಸನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಇಂಜಿನಿಯರಿಂಗ್ ಮುಗಿದ ತಕ್ಷಣ ಡೈರೆಕ್ಟ್ ನಾನು ಜಿ ಕನ್ನಡ ಸೆಟ್ಗೆ ಹೋಗಿದ್ದು. ಸೊ ನನಗೆ ಅಲ್ಲಿ ಒಂದು ವಿಷಯ ಹೇಳಿದ್ದು ಅಂದರೆ, ಕ್ಯಾಮ್ರಾನ ನಿನ್ನ ಫ್ರೆಂಡು, ನಿನಗೆ ಫ್ರೆಂಡ್ ಜೊತೆ ಹೇಗೆ ಮಾತಾಡ್ತೀಯಾ ಆ ಥರ ಆರಾಮಾಗಿ ಮಾತಾಡ್ಬೋದು ಅಂತ. ಸೊ ನಾನು ಅವಾಗ ಸ್ಪೀಚಲ್ಲಿ ತುಂಬ ಫಾಸ್ಟ್ ಇದ್ದೆ. ನನಗೇನು ಅನಿಸಿದ್ದು, ನಾನು ಫಾಸ್ಟಾಗಿ ಮಾತಾಡಿದ್ರೆ ಬೇಗ ಮುಗ್ದೋಗುತ್ತೆ, ಬೇಗ ಆ ಥರ ಒಂದು ಇಮ್ಮೆಚೂರ್ ಥಿಂಕಿಂಗಲ್ಲಿ ನಾನು ಸ್ಟಾರ್ಟ್ ಮಾಡಿದ ಕರಿಯರ್ನ. ಬಟ್ ಅವ್ರು ಹೇಳಿದ್ದು ತುಂಬ ಜನ ಅಲ್ಲಿಗೆ ನಿಂತು ಬಿಡ್ತಾರೆ. ಅದನ್ನ ಅರ್ಥ ಮಾಡಿಕೊಂಡು ಕಲ್ತ್ರೇ ನಾವು ಮುಂದೆ ಹೋಗೋದು. ಸೀರಿಯಲಿಂದ ಒಂದು ಸಿನಿಮಾ, ಬಿಕಾಸ್ ಸೀರಿಯಲಿಂದ ಸಿನಿಮಾ ಜಂಪ್ ಆಗೋದಿದೆಯಲ್ಲ ಸರ್, ಅದೊಂದು ದೊಡ್ಡ ಜರ್ನಿ. ಬಿಕಾಸ್ ತುಂಬ ಜನ ನಮ್ಮನ್ನು ಎಕ್ಸೆಪ್ಟ್ ಮಾಡಲ್ಲ. ಸೀರಿಯಲಲ್ಲಿ ಮಾಡಿದವ್ರನ್ನ ಸಿನಿಮಾದಲ್ಲಿ ತುಂಬ ಜನ ಎಕ್ಸೆಪ್ಟ್ ಮಾಡಲ್ಲ. ಅದು ಯೂಶಲಿ ಅದು ನೋಷನ್ ತುಂಬ ಮುಂಚಿಂದಾನೂ ಇದೆ. ಬಟ್ ಹಾಗಂತ ನಾನು ಹೇಳೋದು ಸೂಪರ್ ಸ್ಟಾರ್ಸ್ ಎಲ್ಲ ಇವಾಗ ಇರೋದು ಎಲ್ಲರೂ ಸೀರಿಯಲ್ನಿಂದಾನೇ ಬಂದವರು. ಯಾವುದೇ ಒಂದು ಚಿಕ್ಕ ಪಾತ್ರದಿಂದ ಬಂದಿದ್ರು, ಇಟ್ ಇಸ್ ಬಿಕಾಸ್ ಆಫ್ ಸೀರಿಯಲ್. ನನಗೆ ಅದು ಒಂದು ಗುರುಕುಲ ಇದ್ದಂಗೆ ಸೀರಿಯಲ್ ನಾನು ಮಾಡಿದ್ದು. ಒಂದು ಡಿಸಿಪ್ಲಿನ್ ಹೇಳ್ಕೊಟ್ಟಿದೆ. ಬೆಳಗ್ಗೆ ಟೈಮ್ ಎದ್ದೇಳಬೇಕು, ಟೈಮಿಗೆ ಸೆಟ್ಟಲ್ ಇರಬೇಕು, ನೀಟಾಗಿ ಡೈಲಾಗ್ಸ್ನ ಕಲಿಬೇಕು, ಪಾಸಸ್ ಕೊಟ್ಬಿಟ್ಟು ಹೇಗೆ ಅಲ್ಲಿ ನಮ್ಗೆ ಯಾರೂ ಪ್ರಾಂಪ್ಟಿಂಗ್ ಕೊಡಲ್ಲ. 7 ಪೇಜಸ್ ಡೈಲಾಗ್, ಇವತ್ತು ಮುಗಿಸ್ಬೇಕು, 3 ಕ್ಯಾಮ್ರಾ ಇದೆ, ಯಾವುದೂ ಕಟ್ಟಿಲ್ಲ, ನಮಗೆ ಬೇಕಾದರೆ ನಾವು ಝೂಮ್ ನಾವೇ ಅಡ್ಜಸ್ಟ್ ಮಾಡ್ಕೋತೀವಿ, ನೀವೇ ಮಾಡಬೇಕು. ಸೊ ಆ ಥರ ಒಂದು ಚಾಲೆಂಜ್ ಆ ಚಿಕ್ಕ ವಯಸ್ಸಲ್ಲಿ ನಂಗೆ 2021 ಕೊಟ್ಬಿಟ್ಟಾಗ ನನಗೊಂಥರ ಝೀಲಲ್ಲಿ ಖುಷಿಯಿಂದ ನಾನು ಮಾಡಿದ್ದುಂಟು. ಸೊ ಅಲ್ಲಿಂದ ನಾನು ಇಷ್ಟೆಲ್ಲ ಕಲ್ತಿದ್ದಕ್ಕೆ ಮೋಸ್ಟ್ ಪ್ರಾಬ್ಲಿ ನಂಗೆ ಸಿನಿಮಾಗೆ ತುಂಬ ಈಸಿ ಆಗುತ್ತೆ ಅಂತ ಅನ್ಸುತ್ತೆ. ಜೊತೆಗೆ ಕರ್ನಾಟಕದ ಬಹುತೇಕ ಎಲ್ಲ ಜಾಗಗಳಿಗೂ ಭೇಟಿ ಕೊಟ್ಟಿದ್ದೀರಿ ಕಲ್ಟ್ ಸಿನಿಮಾದ ಭಾಗವಾಗಿ. ನನಗೆ ಖುಷಿ ಅನಿಸಿದ್ದು, ಆ ಕ್ರೌಡ್ ಮಧ್ಯೆ ನಿಮಗೆ ಯೂಶಲಿ ಯಾರೋ ಒಬ್ಬ ಹುಡುಗ ಬಂದು ಅಥವಾ ಯಾವುದೋ ಒಂದು ಹುಡುಗಿ ಬಂದು, ಅಣ್ಣ ಅಕ್ಕ ನಾನು ನಿನ್ನ ಫ್ಯಾನು ಅಂತ ಒಂದು ಫೋಟೋ ತೊಗೊಳೋದಕ್ಕೂ ನೂರಾರು ಸಾವಿರಾರು ಲಕ್ಷಾಂತರ ಜನರ ಮಧ್ಯೆ ಹೋಗಿ ನಿಂತ್ಕೊಂಡಾಗ ಆ ಸ್ಟೇಜು, ಆ ವೈಬ್ರೇಷನ್ನು, ಆ ಮಾತಿನ ಆ ಇಂಟ್ರಾಕ್ಷನ್ನು, ಆ ಕೂಗಾಟ, ಆ ಕಿರ್ಚಾಟ, ಬಾಸ್, ಸರ್ ಎಲ್ಲವೂ ಅಂತಾರೆ. ಇದೆಲ್ಲವನ್ನು ಹೇಗೆ ಸ್ವೀಕರಿಸಿದ್ರಿ ನೀವೆಲ್ಲ ಅಂತ?
ಈಗ ಆ ಥರ ನಿಮಗೆ ಯಾವ ಥರ ಫೀಲಿಂಗ್, ಅದು ಫೀಲಿಂಗ್ ಹೇಳೋಕ್ಕಾಗಲ್ಲ ಸರ್ ಪದಗಳಲ್ಲಿ. ಅದು ನಿಮ್ಮ ಮುಖದಲ್ಲಿ ಫೀಲ್ ಕಾಣಿಸ್ತದೆ. ಅದೇ ನಾನು ಹೇಳ್ತಿದ್ದಿಲ್ಲ ಸರ್, ಅದು ಅನ್ಇಮ್ಯಾಜಿನೇಬಲ್. ಅದು ನನ್ನ ಕನಸನ್ನ ನಾನು ಏನು ನೋಡ್ತಿದ್ದೆ ಚಿಕ್ಕ ವಯಸ್ಸಿಂದನೋ, ಇದನ್ನು ನಾನು ಸಂಪಾದಿಸ್ಬೇಕು, ಜನರನ್ನು ಇಷ್ಟಪಡಬೇಕು, ಪ್ರೀತಿ ಮಾಡಬೇಕು, ಮುಟ್ಟಬೇಕು, ಅಂದರೆ ಏನೊಂದು ಸ್ಟಾರ್ಡಮ್ಮಲ್ಲಿ ಏನೇನೆಲ್ಲ ಇರುತ್ತಲ್ಲ ಸರ್, ಅದೆಲ್ಲ ಬೇಕು ಅಂತ ಆಸೆ ಪಟ್ಟವನು ಹುಡುಗ. ಸೊ ಅದಕ್ಕೆ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ನನ್ನ 2ನೇ ಸಿನಿಮಾಗಿನ ಈ ಥರ ಎಲ್ಲ ಅಪ್ರಿಸಿಯೇಷನ್ ಸಿಕ್ಕಿದಾಗೆಲ್ಲ ನನಗೆ ಅದು ಯಾವ ಥರ ನಿಮ್ಗೆ ಹೇಳೋದು, ಅದು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಯಾವತ್ತಿದ್ರೂ ಉತ್ತರ ಕರ್ನಾಟಕದ ಜನಕ್ಕೆ ಈಸ್ ಎ ಚಿರೋಣಿ. ಸೂಪರ್. ಆಮೇಲೆ ಮಲೈಕಾ ಹೊಸ್ಪರ್ ಅಂದಾಗ 100% ನೀವು ಆ ಭಾಗದವರೇ ಆಗಿರೋದ್ರಿಂದ ಅಂದ್ರೆ ಪ್ರೀತಿನ ಒಂದಷ್ಟು ಡಬಲ್ ತ್ರಿಬಲ್ ಆಗಿ ಹಂಚ್ತಾರೆ ಕೊಡ್ತಾರೆ, ನಮ್ಮ ಕಡೆಯವರು ಅಂತ. ಹೇಗಿತ್ತದೆಲ್ಲ? ಅದೇ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್. ನನಗನ್ಸಿದ್ದು ಈವೆಂಟ್ ಇದೆ, ನಾರ್ಮಲ್ ಆಗಿರುತ್ತೆ, ಬಿಕಾಸ್ ಅಲ್ಲಿ ನಾವು ಯಾರು ದೊಡ್ಡ ಸ್ಟಾರ್ಸ್ನ ಕರ್ಸಿರ್ಲಿಲ್ಲ. ಸೂಪರ್ ಸ್ಟಾರ್ಗೆ ಜನ ಸೇರೋದು ಸಹಜ, ಬಿಕಾಸ್ ಅವ್ರಾಗಲೇ ಸೂಪರ್ ಸ್ಟಾರ್ ಇವಾಗ. ನೀವುಗಳು ಫ್ಯೂಚರ್ ಸೂಪರ್ ಸ್ಟಾರ್, ಅದಕ್ಕೆ ಅವ್ರು ಸೆಲೆಬ್ರೇಟ್ ಮಾಡ್ತಾ ಇದ್ರು. ಅಷ್ಟು ನಂಬಿಕೆ ನಮ್ಮ ಮೇಲೆ ಇಟ್ಟಿದ್ರೆ ಇಟ್ ಇಸ್ ವೆರಿ. ನಾನೇನು ಹೇಳೋದು, ಕನ್ನಡ ಇವಾಗ ಎಷ್ಟೋ ಜನ ಹೀರೋಯಿನ್ಸ್ನ ಬೇರೆ ಕಡೆಯಿಂದ ತರ್ತಾರೆ, ಅವರು ಕನ್ನಡ ಹೇಳ್ಕೊಡ್ತಾರೆ, ಮಾಡ್ತಾರೆ. ನಮ್ಮಲ್ಲೇ ತುಂಬ ಟ್ಯಾಲೆಂಟ್ಗಳಿದೆ, ಅದನ್ನು ಉಪಯೋಗಿಸ್ಕೋಬೇಕು ಅನ್ನೋದು ಒಂದೇ. ಬಟ್ ಜನದ ಮುಂದೆ ನಾನು ಹೇಳೋದು, ಅವ್ರ ಪ್ರೀತಿಗೆ ನಾನು ಇವಾಗಿಂದಲ್ಲ, ನಾನು ಸೀರಿಯಲ್ ಮಾಡ್ಕೊಂಡ್ಬಂದ ನೋಡ್ಕೊಂಬಂದಿದ್ದೀನಲ್ಲ, ಅವ್ರದ್ದೊಂಥರ ಬಯಾಸ್ಡೇ ಇಲ್ಲ, ಪ್ರೀತಿ ಎಲ್ಲ ಒಂದೇ ಥರ ಪ್ರೀತಿ ಕೊಡ್ತಾರೆ. ಬಟ್ ನಾವು ಧಾರವಾಡಲ್ಲಿ ಆ ಕ್ರೌಡ್ನ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಫಸ್ಟ್ ಟೈಮು ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಏನು ಮಾತಾಡ್ಬೇಕು ಗೊತ್ತಾಗಲಿಲ್ಲ ನನಗೆ, ಒಂಥರ ಬ್ಲ್ಯಾಂಕ್ ಆಗಿಬಿಟ್ಟೆ. ಆ ಒಂದು ಮೂಮೆಂಟ್ ನಮ್ಗೆ ಇಡೀ ಟೀಮ್ಗೆ ತುಂಬ ಸ್ಪೆಷಲ್ ಮೂಮೆಂಟ್, ಒಂಥರ ಮ್ಯಾಜಿಕ್ ಮೂಮೆಂಟ್ ಅಂತ ಅನ್ಸುತ್ತೆ.